ಕೆಲವು ವರ್ಷಗಳಿಂದ ಜಪಾನಲ್ಲಿದ್ದ ಭಾರತೀಯನೊಬ್ಬ ಜಪಾನ್ನಲ್ಲಿ ಒಂದು ವಿಷಯವನ್ನು ಗಮನಿಸಿದ. ಅವನ ಜಪಾನಿ ಸ್ನೇಹಿತರು ಒಳ್ಳೆಯ ವ್ಯಕ್ತಿಗಳು, ಸಹಾಯ ಗುಣವುಳ್ಳವರಾಗಿದ್ರು. ಆದರೆ ಒಂದು ದಿನವೂ ಮನೆಗೆ ಬಾ ಎಂದು ಕರೆಯುತ್ತಿರಲಿಲ್ಲ. ಆಶ್ಚರ್ಯದಿಂದ ಒಂದು ದಿನ ತನ್ನ ಜಪಾನಿ ಗೆಳೆಯನಲ್ಲಿ, ನೀವೆಲ್ಲ ಹೀಗ್ಯಾಕೆ ಎಂದು ಕೇಳಿದ. ಸ್ವಲ್ಪ ಸಮಯ ಮೌನವಾಗಿದ್ದ ಜಪಾನಿ ಗೆಳೆಯ ಹೇಳಿದ, ನಮಗೂ ಇಲ್ಲಿ ಭಾರತದ ಇತಿಹಾಸವನ್ನು ಕಲಿಸುತ್ತಾರೆ, ಆದರೆ ಪ್ರೇರಣೆಗೋಸ್ಕರ ಅಲ್ಲ, ಸವಾಲಿಗೋಸ್ಕರ. ಇದನ್ನು ಕೇಳಿದ ಭಾರತೀಯ ಆಶ್ಚರ್ಯದಿಂದ ಕೇಳಿದ, ಏನು ಸವಾಲು? ಭಾರತೀಯ ಇತಿಹಾಸವನ್ನು ಸವಾಲಿಗಾಗಿ ಕಲಿಸುತ್ತಾರೆಯೇ? ಯಾಕೆ ಹೀಗೆ ಎಂದು ಕೇಳಿದ. ಆಗ ಜಪಾನಿ ವ್ಯಕ್ತಿ ಕೇಳಿದ, ಹೇಳು, ಎಷ್ಟು ಇಂಗ್ಲಿಷರು ಭಾರತವನ್ನು ಆಳ್ವಿಕೆ ಮಾಡಿದ್ರು? ಭಾರತೀಯ ಹೇಳಿದ, ಸಾಧಾರಣ 10,000 ಇರಬಹುದು. ಜಪಾನಿ ವ್ಯಕ್ತಿ ಗಂಭೀರವಾಗಿ ತಲೆಯನ್ನು ಅಲ್ಲಾಡಿಸುತ್ತಾ ಹೇಳಿದ, ಆ ಸಮಯದಲ್ಲಿ ಭಾರತದಲ್ಲಿ 30 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಇತ್ತಲ್ವಾ? ಹಾಗಾದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದು ಯಾರು? ನಿಮ್ಮವರನ್ನು ಕುದುರೆಗಳಿಗೆ ಕಟ್ಟಿ ಹೊಡೆಯುವುದು, ಹಿಂಸೆ ಮಾಡುವುದು, ಗುಂಡಿಡುವ ಆದೇಶವನ್ನು ಯಾರು ಪಾಲಿಸಿದ್ದು? ಆ ಸಮಯದಲ್ಲಿ ಜನರಲ್ ಡಯರ್ ಜಾಲಿಯಾನ್ವಾಲಾ ಬಾಗ್ನಲ್ಲಿ ಗುಂಡು ಹೊಡೆಯುವ ಆದೇಶ ಕೊಟ್ಟಾಗ ಬ್ರಿಟಿಷ್ ಸೈನಿಕರು ಟ್ರಿಗರ್ ಒತ್ತಿದ್ರಾ? ಇಲ್ಲ, ಎಲ್ಲ ಭಾರತೀಯ ಸೈನಿಕರೇ. ಯಾಕೆ ಯಾರು ಒಬ್ಬ ಜನರಲ್ ಡಯರ್ ಕಡೆಗೆ ಬಂದೂಕು ಹಿಡಿಯಲಿಲ್ಲ? ನೀವು ಗುಲಾಮಿ ಬಗ್ಗೆ ಮಾತಾಡ್ತೀರಾ, ಆದರೆ ಇದುವೇ ನಿಮ್ಮ ಆತ್ಮದ ನಿಜವಾದ ಗುಲಾಮಗಿರಿ. ಈ ಮಾತನ್ನು ಕೇಳಿ ಭಾರತೀಯ ನಾಚಿಕೆಯಿಂದ ತಲೆ ತಗ್ಗಿಸಿದ. ಮತ್ತೆ ಜಪಾನಿ ಕೇಳಿದ, ಮಧ್ಯ ಏಷ್ಯಾದಿಂದ ಎಷ್ಟು ಮೊಘಲರು ಬಂದಿದ್ರು? ಬಹುಶಃ ಕೆಲವು 1000. ಆದರೂ ಅವರು 1000 ವರ್ಷ ನಿಮ್ಮನ್ನು ಆಳಿದ್ರು. ಮೊಘಲರು ಸಂಖ್ಯಾಬಲದಿಂದ ಭಾರತದ ಮೇಲೆ ರಾಜ್ಯಭಾರ ಮಾಡಿಲ್ಲ. ನಿಮ್ಮೊಳಗಿನವರೇ ಮೊಘಲರಿಗೆ ತಲೆಬಾಗಿ ಸಲಾಂ ಮಾಡಿದ್ರು. ನಿಮ್ಮವರೇ ದ್ರೋಹ ಮಾಡಿ ಮೊಘಲರಿಗೆ ನಿಯತ್ತಾಗಿದ್ರು. ಯಾಕೆ? ಜೀವ ಉಳಿಸುವುದಕ್ಕೆ, ಚಿನ್ನದ ನಾಣ್ಯಗಳಿಗೆ. ನಿಮ್ಮವರೇ ಅವರ ಧರ್ಮವನ್ನ ಬದಲಾಯಿಸಿಕೊಂಡ್ರು. ತಮ್ಮ ಅಕ್ಕ, ತಂಗಿ, ಮಕ್ಕಳನ್ನು ಮೊಘಲರಿಗೆ ಒಪ್ಪಿಸಿದ್ರು. ನಿಮ್ಮವರೇ ನಿಮ್ಮ ನಾಯಕರನ್ನು ಬ್ರಿಟಿಷರಿಗೆ ಒಪ್ಪಿಸಿದ್ರು. ಚಂದ್ರಶೇಖರ್ ಆಜಾದ್ಗೆ ಮೋಸ ಮಾಡಿದ್ದು ಯಾರು? ಅವರು ಆಲ್ಫ್ರೆಡ್ ಪಾರ್ಕ್ನಲ್ಲಿ ಅವಿತಿರುವ ಸುದ್ದಿ ಬ್ರಿಟಿಷರಿಗೆ ತಿಳಿಸಿದ್ದು ಯಾರು? ಭಗತ್ ಸಿಂಗ್ ವಿಚಾರದಲ್ಲಿ ತನ್ನನ್ನು ದೇಶಭಕ್ತ ಎಂದು ಹೇಳುವ ಆಗಿನ ದೊಡ್ಡ ನಾಯಕ ಬ್ರಿಟಿಷರ ಜೊತೆ ಮಾತನಾಡಿ ಶಿಕ್ಷೆ ತಪ್ಪಿಸಬಹುದಿತ್ತು. ಭಾರತೀಯರಿಗೆ ಹೊರಗಿನ ವೈರಿಗಳ ಅಗತ್ಯ ಇಲ್ಲ. ನಿಮ್ಮವರೇ ಹಣ, ಪದವಿಗೋಸ್ಕರ ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ಇದಕ್ಕಾಗಿ ನಾವು ಭಾರತೀಯರಿಂದ ದೂರ ಇರ್ತೇವೆ. ಬ್ರಿಟಿಷರು ಹಾಂಗ್ಕಾಂಗ್ ಹಾಗೂ ಸಿಂಗಪೂರ್ಗೆ ಬಂದಾಗ ನಮ್ಮವರು ಯಾರೂ ಅವರೊಂದಿಗೆ ಸೇರಿಕೊಳ್ಳಿಲ್ಲ. ಆದರೆ ಭಾರತದಲ್ಲಿ ನೀವು ವೈರಿಗಳ ಸೈನ್ಯದಲ್ಲಿ ಸೇರಿಕೊಂಡು ಅವರ ಸೇವೆ ಮಾಡಿದ್ರಿ, ಪೂಜೆ ಮಾಡಿದ್ರಿ. ಅವರನ್ನು ಖುಷಿಪಡಿಸುವ ಉದ್ದೇಶದಿಂದ ನಿಮ್ಮವರನ್ನೇ ಕೊಂದು ಹಾಕಿದ್ರಿ. ಭಾರತೀಯರು ಈಗಲೂ ಬದಲಾಗಿಲ್ಲ. ಇತಿಹಾಸದಿಂದ ಇನ್ನೂ ಪಾಠ ಕಲಿಯಲಿಲ್ಲ. ಇವತ್ತಿಗೂ ಉಚಿತ ವಿದ್ಯುತ್, ಮದ್ಯಪಾನ, ಬಟ್ಟೆ, ಹಣ ಕೊಟ್ಟರೆ ಯೋಚಿಸದೆ ನಿಮ್ಮ ವೋಟ್ ಮಾರ್ತಿದ್ದೀರಾ. ನಿಮ್ಮ ನಿಯತ್ತು ನಿಮ್ಮ ದೇಶಕ್ಕಲ್ಲ, ಹೊಟ್ಟೆಗೆ. ನೀವು ಬೊಬ್ಬೆ ಹೊಡಿತೀರಾ, ಸ್ಟ್ರೈಕ್ ಮಾಡ್ತೀರಾ. ಅದೇ ದೇಶಕ್ಕೆ ನಿಮ್ಮ ಬಲಿದಾನದ ಅಗತ್ಯ ಬಂದಾಗ ನಿಮ್ಮ ಮೊದಲ ನಿಯತ್ತು ಈಗಲೂ ನಿಮ್ಮ ಮನೆ, ಹೆಂಡತಿ, ಮಕ್ಕಳು, ಹಣದ ಮೇಲೆ. ದೇಶ, ಧರ್ಮ ಯಾರಿಗೂ ಬೇಡ. ಇಷ್ಟು ಹೇಳಿ ಆ ಜಪಾನಿ ವ್ಯಕ್ತಿ ಹೊರಟು ಬಿಡ್ತಾನೆ. ಇದೆಲ್ಲ ಕೇಳಿದ ಭಾರತೀಯ ತಲೆ ಕೆಳಗೆ ಹಾಕಿ ಕಲ್ಲಿನಂತೆ ನಿಂತುಕೊಂಡ.